ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಾನು ಚೆನ್ನಾಗಿದ್ದೀನಿ, ಸೂಪರಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿರಿ, ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕ್ ಹೋಗಿ ಬಂದುಬಿಟ್ಟು ಇವಾಗ ಎಲ್ಲ ತೊಳೆದು ನೀರು ಹಾಕ್ತಾಯಿದ್ದೀನಿ ಬಾಗಿಲಿಗೆ. ವಾಕ್ ಹೋಗಿ ಬಂದುಬಿಟ್ರೆ ಒಂದು ½ ಅನ್ ಅವರ್ ವಾಕ್ ಹೋಗ್ತೀನಿ. ಮೈಂಡು ಫ್ರೆಶ್ ಆಗುತ್ತೆ ಸ್ನೇಹಿತರೆ, ಹೊಸ ಗಾಳಿ ಸಿಗುತ್ತೆ. ನೋಡಿರಿ, ಎಲ್ಲ ಇವಾಗ 5:15 ಆಗುತ್ತೆ. ನಾನು 5 ಗಂಟೆಗೆ ಎದ್ದೇಳ್ತೀನಿ. 5:45 ಆಯಿತು. ಒಂದು ಅರ್ಧ ಗಂಟೆ ವಾಕ್ ಹೋಗ್ಬರ್ತೀನಿ. ಸ್ವಲ್ಪ ಗಿಡ ಒಣಗಿತ್ತು, ನನಗೆ ಹುಷಾರಿಲ್ಲ ಅಂತ ನೀರು ಹಾಕಿರಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಗಿಡಕ್ಕೆ ನೀರು ಹಾಕೋಣ ಅಂತ. ನನಗೆ ಊಟ ಇಲ್ದಂಗೆ ಇದ್ರೂ ಪರವಾಗಿಲ್ಲ, ಗಿಡಕ್ಕೆ ನೀರು ಇರಬೇಕು. ಅವು ಚೆನ್ನಾಗಿ ಕಳ್ಕಳಿಯಾಗಿರಬೇಕು. ಗಿಡ ಬಾಡಿ ಹೋಗ್ಬಾರ್ದು ನನಗೆ. ನೀರು ಬಿಟ್ಟಿದ್ದಾಯಿತು, ಎಲ್ಲ ಬಾಗಿಲು ಸಾರಿಸ್ತಾ ಇದ್ದೀನಿ ಇವಾಗ. ಅಂದರೆ ಪ್ರತಿದಿನ ಇದೇ ಥರ ಕೆಲಸ ಇರುತ್ತೆ ಸ್ನೇಹಿತರೆ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ ಸ್ನೇಹಿತರೆ. ಬೆಳಗ್ಗೆನೇ 5 ಗಂಟೆಗೆ ಎದ್ಬಿಟ್ರೆ 6 ಗಂಟೆಗೆ ಅಕ್ಕಿ ಕಲರವ ಚಿಲಿಪಿಲಿ ಎಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಬೆಳಗ್ಗೆ ಒಂದಿನ ಎದ್ದು ನೋಡ್ರಿ, 6 ಗಂಟೆಗೆ ಪಕ್ಷಿಗಳು ಎಷ್ಟು ಚೆನ್ನಾಗಿ ಕೂ ಕೂ ಅಂತಿರ್ತವೆ. ನಾನು ಡೈಲಿ ಖಾರ ಹಾಕ್ತೀನಿ ಸ್ನೇಹಿತರೆ ಪಕ್ಷಿಗಳಿಗೆ. ನಾನು ಗ್ರಾಸರಿ ತಂದಾಗ ತಿಂಗಳಿಗೆ ಒಂದು ಸರಿ ಅವಕ್ಕೂ 1 kg ಖಾರ ತರ್ತೀನಿ. ಎಲ್ಲ ಹೊರಗೆಲ್ಲ ಕ್ಲೀನ್ ಆಯಿತು ಸ್ನೇಹಿತರೆ. ಈಗ ಒಳಗೆ ಹೋಗಬೇಕು. ಒಂದು ಲೋಟ ನೀರು ಕಾಯಿಸ್ಕೊಂಡು ಕುಡಿತೀನಿ ನಾನು ಬೆಳಗ್ಗೆನೆಯ. ನಳಪಾಕವಾಗಲಿ ಭೀಮನ ಬಲ ಬರಲಿ ಅಂತ ನಾನು ಪ್ರತಿದಿನ ಸ್ಟವ್ ಹಚ್ಚುತ್ತೀನಿ. ಅಷ್ಟಲಕ್ಷ್ಮಿಯೇ ನಮಃ. ನಮ್ಮ ಕುಲದೇವರ ನೆನಪು ಮಾಡ್ಕೊಂಡು ದೀಪವನ್ನು ಸ್ಟವನ್ನು ಹಚ್ಚುತ್ತೆ ನಾನು ಡೈಲಿ. ಹಾಲು ಕಾಯಕ್ಕೆ ಇಡಬೇಕು. ಅವನು 5:15 ಬಂದುಬಿಡ್ತಾನೆ ಸ್ನೇಹಿತರೆ, ಹಾಲಿನವನು. ನಿಮ್ಮ ಬೆಳಗಿನ ದಿನಚರಿ ಹೇಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ರೀತಿ ಬ್ಲಾಗ್ ಹಾಕಬೇಕು ಅದನ್ನು ತಿಳಿಸಿ. ನಿಮಗೆ ಯಾವ ರೀತಿ ವಿಡಿಯೋ ಮಾಡಲಿ ನಿಮಗೂ ತಿಳಿಸಿ ಸ್ನೇಹಿತರೆ. ಗಿಡಗಳ ಬಗ್ಗೆ ಬೇಕಾದರೆ ಗಿಡಗಳ ಬಗ್ಗೆ ಮಾಡ್ತೀನಿ ವಿಡಿಯೋನ. ಇನ್ನು ಮಳೆ ಬಂದಿಲ್ಲಲ್ಲ ನಮ್ಮಲ್ಲಿ, ಗಿಡಗಳೆಲ್ಲ ತೋರಿಸ್ತೀನಿ. ನಾನು ಗಿಡದ ಪ್ರಿಯಳು. ನಾನು ಗಿಡ ಅಂದರೆ ಭಾರಿ ಹುಚ್ಚು ನನಗೆ. ಎಲ್ಲೆಲ್ಲಿಂದಲೋ ತರಿಸ್ತೀನಿ, ಹಾಕ್ತೀನಿ. ಗಿಡಕ್ಕೆ ಬೇಕಾದ್ರೆ ಎಷ್ಟು ಬೇಕಾದ್ರೂ ದುಡ್ಡು ಹಾಕ್ಬಿಡ್ತೀನಿ. ಡೈಲಿ ಕಂಚಲ್ಲೇ ನೀರು ಕುಡಿಯೋದು ಸ್ನೇಹಿತರೆ ನಾನು. ಇವಾಗೊಂದು ಕಂಚು ಕುಡಿತೀನಾ, ಆಮೇಲೆ 1-2 ಕಂಚು ಕುಡಿತೀನಿ ಅಂಗಡಿ ಹೋಗೋದ್ರೊಳಗೆ. ನೀವು ಕುಡೀರಿ. ಬೆಳಗ್ಗೆ ನೀವು ತಿಂಡಿ ಮಾಡೋದ್ರೊಳಗೆ 1 ಲೀಟ್ರ್ ನೀರಾದರೂ ಕುಡಿಬೇಕು ಸ್ನೇಹಿತರೆ. ಬಾಡಿಗೆ ಮೇಯ್ನ್ ಬೇಕಾಗಿರೋದು ನೀರು ಕುಡಿಬೇಕು. ನೀರು ಕುಡ್ದಿದ್ದಾಯಿತು. 1 ಲೋಟ ಹಾಲು ಕುಡಿತೀನಿ ಇವಾಗ. ಬಾದಾಮ್ ಪೌಡ್ರು ನಾನು ಮನೆಯಲ್ಲೇ ಮಾಡ್ತೀನಿ. ಬಾದಾಮ್ ಪೌಡ್ರನ್ನ ನೋಡ್ರಿ, ಮನೆಯಲ್ಲೇ ಮಾಡಿರೋದು ನಾನು. ಇದನ್ನು 10 ನಿಮಿಷಕ್ಕಾಗುತ್ತೆ ಸ್ನೇಹಿತರೆ. ಹೊರಗಡೆ ಸ್ಮೆಲ್ ಇರುತ್ತೆ, ಅಂಗಡಿಯಲ್ಲಿ ತಂದಿರೋದು ಚೆನ್ನಾಗಿರಲ್ಲ. ನನಗೆ ಯಾಕೆ ಇಷ್ಟ ಆಗಲ್ಲ ಸ್ನೇಹಿತರೆ ಅದು. ನೀವು ಹಾಲು ಕುಡಿತೀರೋ, ಇನ್ನು ಟೀ ಕುಡಿತೀರೋ, ಕಾಫಿ ಕುಡಿತೀರೋ ಕಮೆಂಟ್ ಮಾಡಿ ತಿಳಿಸಿ. ಹೂವು ಎಲ್ಲ ಎತ್ಕೊಂಬಂದಿದ್ದೀನಿ. ಹೊರಗೆ ಕೆಲಸ ಮುಗಿಸ್ಕೊಂಬಂದ್ಬಿಡ್ತೀನಿ ಒಳಗೆ ನಾನು. ಮತ್ತು ಹೊರಕ್ಕೆ ಹೋಗಲ್ಲ ನಾನು. ಬೋಲ್ಟ್ ಹಾಕ್ಕೊಂಡು ಬಂದುಬಿಡ್ತೀನಿ ಒಳಗೆ. ಬೆಳಗ್ಗೆ 5 ಗಂಟೆಗೆ ಎದ್ದರೆ ಮೈಂಡು ಫ್ರೆಶ್ ಆಗಿರುತ್ತೆ ಸ್ನೇಹಿತರೆ. ಬೇಗ ಕೆಲಸನೂ ಆಗುತ್ತೆ. ನಿಮಗೆ ಡ್ಯೂಟಿಗೆ ಹೋಗೋದಾದರೆ ಲೇಟಾಗಿ ಎದ್ರೆ 6 ಗಂಟೆಗೆ ಎದ್ರೆ ಕೆಲಸನೇ ಆಗಲ್ಲ ನಿಮಗೆ. 5 ಗಂಟೆಗೆ ಎದ್ಬಿಟ್ರೆ ಎಷ್ಟು ಬೆಳಗ್ಗೆ ತಂಪಾಗಿರುತ್ತಲ್ಲ,
ಬೇಗ ಕೆಲಸ ಆಗಿಬಿಡುತ್ತೆ. ಇವಾಗ ಹಾಲು ಕುಡಿದ್ಬಿಟ್ಟು ಈಗ ಕಸ ಹೊಡೆದು ಬಾಗಿಲು ಸಾರಿಸಿ ಈ ಪೂಜೆಗೆಲ್ಲ ಇಟ್ಕೋಬೇಕು. ಬಾಗಿಲು ಸಾರಿಸಿದ್ದೀನಿ ಸಾರಿ ಸ್ನೇಹಿತರೆ. ಅಂಗಡಿಗೆ ಹೋಗೋ ಕೆಲಸದ ಗಡಿಬಿಡಿಯಲ್ಲಿ ಮಿಸ್ಸಾಗಿ ಮಾತಾಡ್ಬಿಡ್ತೀನಿ ಒಂದೊಂದು ಸರಿ, ತಪ್ಪಾಗಿ ತಿಳ್ಕೊಬೇಡಿ. ಇದರಲ್ಲಿ ಡೈಲಿ ಬೆಳಗ್ಗೆ ಹಾಲು ಕುಡಿತೀನಿ ನಾನು. ಭಾನುವಾರ ಮಾತ್ರ ನಾನು ಬೆಳಗ್ಗೆ ಟೀ ಕುಡಿತೀನಿ. ಇಲ್ಲ ಅಂಗಡಿಗೆ ತಗೊಂಡು ಹೋಗ್ತೀನಲ್ಲ, ಅಂಗಡಿಲಿ ಮಾಡ್ತೀವಲ್ಲ, ಅಲ್ಲಿ ಬೇಕಾದ್ರೆ ಸಂಜೆ ಒಂದೊಂದು ಸರಿ ಕುಡಿತೀನಿ, ಹಾಲು ಕುಡಿತೀನಿ, ಇಲ್ಲ ಒಂದಿನ ಟೀ ಕುಡಿತೀನಿ. ಹಾಗೆ ಹಾಲು ಕುಡಿಯೋಕ್ಕೆ ಹೋದರೆ ಕುಕ್ಕರ್ ವಿಷಲ್ ಆಗ್ತಾ ಇದೆ ಸ್ನೇಹಿತರೆ. ಇವಾಗ ಕಸ ಗುಡಿಸ್ಬೇಕು. ಬೆಳಿಗ್ಗೆನೇ ಪಟ ಮಾಡಿಬಿಡ್ತೀನಿ. ನೀವು ಕೂರಬೇಡ್ರಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ, ಬೇಗ ಬೇಗ ಕೆಲಸ ಮಾಡ್ಕೊಳ್ರಿ, ಕೂತ್ಕೊಳ್ರಿ. ಹೆಣ್ಮಕ್ಳಿಗೆ ಮನೆಯೆಲ್ಲ ಫಸ್ಟ್ ಕ್ಲೀನ್ ಆಗಿಬಿಟ್ರೆ ಏನೋ ಒಂಥರ ಸಮಾಧಾನ. ಬೆಳಗ್ಗೆನೇ ಕಸ ನೆಲ ಎಲ್ಲ ಮಾಡಿದರೆ ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿ ಕಳೆ ಇರುತ್ತೆ ಮನೆಗೆ, ಒಂದು ಪಾಸಿಟಿವ್ ವೈಬ್ರೇಟಿವ್ ಬರುತ್ತೆ. ಒಂದು 1/2 ಅವರ್ ಬೇಕು ಸ್ನೇಹಿತರೆ ನಮ್ಮನೆ ಕಸ ನೆಲ, 2 ಡೈನಿಂಗ್ ಹಾಲು, ಕಿಚನ್ನು, ಹಾಲು. ಬೆಡ್ರೂಮ್ ಮಾತ್ರ ಡೈಲಿ ನೆಲ ಒರೆಸಲ್ಲ ಸ್ನೇಹಿತರೆ, ವಾರದಲ್ಲಿ 1-2 ದಿನ ಒರೆಸ್ತೀವಿ. ಹೆಣ್ಮಕ್ಳದ್ದು ಬರೀ ಇದೆ ಕೆಲಸ ನೋಡ್ರಿ. ಕೆಲಸ ಮಾಡೋದು, ಅಂಗಡಿಗೆ ಹೋಗೋದು, ಪಾತ್ರೆ ತೊಳೆಯೋದು, ಇಷ್ಟೇ ಕೆಲಸ. ಬದುಕಲ್ಲಿ ಭರವಸೆ ಇರಬೇಕು ಸ್ನೇಹಿತರೆ. ಭರವಸೆಯೇ ಬೆಳಕು ಅಂತಂತಾರೆ. ನಾವೊಂದು ದೃಢ ನಿರ್ಧಾರ ಮಾಡಬೇಕು, ಮನಸ್ಸಿರಬೇಕು. ಮನಸ್ಸಿನಂತೆ ಮಾದೇವ ಅಂತಂತ ಮನಸ್ಸಿರ್ಬೇಕು. ಯಾವುದೇ ಕೆಲಸ ಮಾಡಲಿ, ನಾವೊಂದು ಉದ್ಯೋಗ ಮಾಡಲಿ, ಒಂದು ಕೆಲಸ ಮಾಡಲಿ, ಅದು ದೃಢವಾದ ಒಂದು ಮನಸ್ಸಿರಬೇಕು. ಧೃತಿಗೆಡಬಾರ್ದು ಯಾವುದೇ ಕೆಲಸಕ್ಕೂ. ಅಚಲ ನಿರ್ಧಾರ ಇರಬೇಕು, ಛಲ ಇರಬೇಕು. ನಾನು ಮಾಡೇ ಮಾಡ್ತೀನಿ ಈ ಕೆಲಸನ ಇವತ್ತು ಅಂತ. ನಮ್ಮ ಮನಸ್ಸಿನ ಮೇಲೆ ನಮಗೆ ಆತ್ಮವಿಶ್ವಾಸ ಇರಬೇಕು. ನಮ್ಮ ಬಗ್ಗೆ ನಮಗೆ ಬೆಲೆ ಗೌರವ ನಾವೇ ಕೊಡ್ಕೋಬೇಕು, ಯಾರು ಕೊಡಲ್ಲ ಸ್ನೇಹಿತರೆ. ನಮ್ಮ ಬಗ್ಗೆ ನಮಗೆ ಗೌರವ ಇರಬೇಕು. ನಾನು ಬೆಳಗಿನ ದಿನಚರಿ ಅಂದರೆ ತುಂಬ ಇಷ್ಟ ಸ್ನೇಹಿತರೆ. ಬೆಳಗ್ಗೆ ಎದ್ದೇಳೋದು, ವಾಕ್ ಹೋಗೋದು ತುಂಬ ಇಷ್ಟ ನನಗೆ. ಬಾಗಿಲಿಗೆ ನೀರು ಹಾಕೋದು ಇನ್ನೂ ಇಷ್ಟ. ಆ ಪಕ್ಷಿ ಕಲರವ ಕೇಳ್ತಾ, ಬಾಗಿಲಿಗೆ ನೀರು ಹಾಕ್ತಾ, ವಾಕ್ ಹೋಗ್ತಾ ಇದ್ದರೆ ಸ್ವರ್ಗಕ್ಕೆ ಹೋದಂಗೆ ಆಗ್ಬಿಡುತ್ತೆ ಸ್ನೇಹಿತರೆ. ನೋಡಿ, ಮನೆಯೆಲ್ಲ ಈ ಕಸ ನೆಲ ಎಲ್ಲ ಆಯಿತು. ಇವಾಗ ಸ್ನಾನ ಪೂಜೆ ಮಾಡಬೇಕು. ತಿಂಡಿ ಮೆಂತ್ಯ ದೋಸೆ ಮಾಡೋಣ ಅಂತ ಇದ್ದೀನಿ. ಇವಾಗ ಹಿತ್ತಲಲ್ಲಿ ಹೂವು ಎಳ್ತಿಲ್ಲ ಸ್ನೇಹಿತರೆ, ಮಳೆ ಇಲ್ವಲ್ಲ, ಹೂವು ಎಳ್ತಿಲ್ಲ. ನಾನು ಲೇಟಾಗಿ ಎದ್ಬಿಟ್ರೆ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ ಸ್ನೇಹಿತರೆ ಹೂವೆಲ್ಲ. ನೋಡ್ರಿ, ಇದು ಕೊರೋನಾದಲ್ಲಿ ನಾನು ಮನೆಗೆ ಆರಾಮಾಗಿದ್ವಲ್ಲ, ಮನೆಗೆ ಬ್ಲೌಸ್ ಪೀಸು ಅದು ಇದು ಹೊರ್ಕೊಂಡಿದ್ದು, ರಗ್ಗು ಬೆಡ್ಶೀಟು
ಎಲ್ಲ ಇತ್ತು ಅಂತ ಸುಮ್ಮನೆ ಮ್ಯಾಟ್ ಥರ ಕೌದಿ ಹೊಲಿತಾರಲ್ಲ ಆ ಥರ ನಾನು ಮಿಷಿನಲ್ಲಿ ಹೊಲ್ದಿದ್ದೆ ಸ್ನೇಹಿತರೆ. ಎಷ್ಟು ವರ್ಷ ಆಯಿತು ನೋಡಿರಿ, 7-8 ವರ್ಷ ಆಯಿತು, ಇನ್ನೂ ಹರಿದೋಗಿಲ್ಲ. ನೀವು ಮನೆಯಲ್ಲಿ ಯಾವುದಾದ್ರೂ ಬ್ಲೌಸ್ ಪೀಸು ಒಳ್ಳೆದೆಲ್ಲ ಇದ್ದರೆ ಈ ಥರ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿರಿ ಸ್ನೇಹಿತರೆ. ಇದು ಎಷ್ಟು ಸ್ಟಿಪ್ಪಾಗಿ ಕೂರುತ್ತೆ. ಸ್ನಾನಕ್ಕೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಬಾಯ್ಲರು ಇದೆ ನಮ್ಮ ಮನೆಗೆ, ಗ್ಯಾಸ್ ಗೀಝರು ಇದೆ. ನಾನೊಂದು ಸ್ವಲ್ಪ ಅಂತ ಒಳಗೆ ಕಾಯಿಸ್ಕೊತಾ ಇದ್ದೀನಿ. ಮೊಸರು ನೋಡೋಣ ಎಪ್ಪಾಗಿದೆ, ಹಂಗೋ ಎಪ್ಪಾಗಿದೆ. ಮಧ್ಯಾಹ್ನಕ್ಕೆ ಮೊಸರನ್ನು ಪೂಜೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಶನಿವಾರನಲ್ಲ, ದೇವಸ್ಥಾನಕ್ಕೆ ಹೋಗಬೇಕು. ನಾನು ಅಂಗಡಿ ಹೋಗುವಾಗ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ, ಆಮೇಲೆ ನಾಗರಕಲ್ಲಿದೆ. ಎಲ್ಲ ದೇವಸ್ಥಾನಗಳಿಗೂ 1/2 ಅವರ್ ಮುಂಚೆ ಹೋಗ್ತೀನಿ ಸ್ನೇಹಿತರೆ. ನೀವು ದೇವಸ್ಥಾನಕ್ಕೆ ಹೋಗ್ರಿ, ಮನೆಗೆ ಮನಸ್ಸಿಗೆ ಸಮಾಧಾನ ಇರುತ್ತೆ ಸ್ನೇಹಿತರೆ. ಎಲ್ಲೂ ಸಮಾಧಾನ ಸಿಗಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಕಷ್ಟನ ದೇವ್ರ ಹತ್ರ ಹೇಳ್ಕೊಳ್ಳಿ. ಮನುಷ್ಯರು ಯಾರೂ ಕೇಳಲ್ಲ ಸ್ನೇಹಿತರೆ ನಿಮ್ಮ ಕಷ್ಟನ. ಭಗವಂತ ಕಲ್ಲಾಗಿ ಕೂತಿದ್ದಾನಲ್ಲ, ಅವನು ಮಾತ್ರ ಕೇಳೋದಷ್ಟೆ. ಏನು ವರ ಕೇಳಬೇಡ್ರಿ ಸ್ನೇಹಿತರೆ. ದೇವರಲ್ಲಿ ಆರೋಗ್ಯ ಕೊಡಪ್ಪ, ಕೆಲಸ ಮಾಡೋ ಶಕ್ತಿ ಕೊಡಪ್ಪ ಅಂತ ಮಾತ್ರ ಕೇಳ್ರಿ ಸ್ನೇಹಿತರೆ. ಪೂಜೆ ಮಾಡೋಕ್ಕೆ ಕೂತಿದ್ದೀವಲ್ಲ, ಫಸ್ಟು ನಾವು ಗಂಗೆ ಉದ್ರಾಣಿ ಲೋಟ ಇರುತ್ತಲ್ಲ, ಫಸ್ಟು ಗಂಗೆಗೆ ಪೂಜೆ ಮಾಡ್ಬೇಕು ಸ್ನೇಹಿತರೆ. ಗಂಗೆ ಇಲ್ದಲೇ ಏನು ಮಾಡೋಕ್ಕೆ ಬರಲ್ಲ. ಒಂದು ನೀರಿಲ್ದಲೇ ಒಂದು ಹುಲ್ಲು ಕಡ್ಡಿನೂ ಹರಳೋಕ್ಕಾಗಲ್ಲ ಸ್ನೇಹಿತರೆ. ಫಸ್ಟು ಗಂಗೆಗೆ ಪೂಜೆ ಮಾಡ್ಬೇಕು ನೋಡಿರಿ. ನಾನು ಫಸ್ಟು ಪ್ರತಿದಿನ ಇದೇ ಥರ ಮಾಡೋದು. ನೀವು ಗಂಗೆಗೆ ಮರ್ತಿದ್ರೆ ಪೂಜೆ ಮಾಡಿರಿ. ನನ್ನ ಮಗಳು ಮಾಡ್ತಾ ಇರಲಿಲ್ಲ, ಇವಾಗ ಹೇಳಿದ್ದೀನಿ, ಅವಳು ಮಾಡ್ತಾಳೆ. ಸ್ನಾನ ಪೂಜೆ ಎಲ್ಲ ಆಯಿತು ಸ್ನೇಹಿತರೆ. ಆಂಜನೇಯ ಸ್ವಾಮಿಗೆ ಅಲ್ಲಿ 7 ಗಂಟೆ ಹಚ್ಚಿಡ್ತೀನಿ ನಾನು. ಪ್ರತಿ ಶನಿವಾರ ಹೋಗ್ತೀನಿ. ನಿಮಗೆ ಎಷ್ಟು ಬೇಕಾದರೂ ಹಚ್ಚಿ. ನಿಮ್ಮ ಕಷ್ಟಗಳು ಪರಿಹಾರ ಆಗೋದು. ಇಲ್ಲ ವ್ಯಾಪಾರಸ್ಥರಿದ್ದರೆ, ನಾವು ವ್ಯಾಪಾರ ಮಾಡ್ತೀವಿ, ಅಂಗಡಿ ಇದೆಯಲ್ಲ, ವ್ಯಾಪಾರದಲ್ಲಿ ಏನಾಡೆ ಅಡ್ಡಿ ಆತಂಕ ಅಡಚಣೆಗಳಿದ್ದರೆ ಒಳ್ಳೆಯದು 7 ಗಂಟೆ ಹಚ್ಚಿದ್ರೆ. ಏನೋ ಹೇಳ್ತಾರಪ್ಪ ಒಟ್ಟಿಗೆ ವ್ಯಾಪಾರ ವ್ಯವಹಾರ ಎಲ್ಲ ಯಾವ ತೊಂದರೆ ಅಡ್ಡಿ ಆತಂಕನೂ ಇಲ್ಲದೆ ನಡೆಯುತ್ತೆ ಅಂತಂತ ನಾನು ಪ್ರತಿ ಶನಿವಾರ 5-7 ಗಂಟೆನ ಹಚ್ಚುತ್ತೀನಿ. ಮಿಸ್ ಮಾಡಲ್ಲ ಸ್ನೇಹಿತರೆ. ನಿಮಗೂ ಹಚ್ಚಬೇಕು ಅಂತ ಮನಸ್ಸಿದ್ರೆ ಹಚ್ಚಿರಿ ಸ್ನೇಹಿತರೆ, ಒಳ್ಳೆಯದು. ಒಂದು ಸರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಚ್ಚಿ ನೋಡಿರಿ. ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನದಲ್ಲೇನು ವಿಡಿಯೋ ಏನೂ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ಅಲ್ಲಿ ಜನ ಇರ್ತಾರಲ್ಲ, ಇಲ್ಲಿ ನಮ್ಮದು ಹಳ್ಳಿನಲ್ಲ, ಇದನ್ನು ಎಣ್ಣೆ ಇರುತ್ತಲ್ಲ, ಅಡುಗೆ ಎಣ್ಣೆ, ಅದರಲ್ಲೇ ನೆನೆ ಹಾಕ್ಕೊಂಬಿಡ್ತೀನಿ ನಾನು. ನೀವು ಯಾವ ಎಣ್ಣೆ ಹಾಕ್ತೀರಾ ತಿಳಿಸಿ ಸ್ನೇಹಿತರೆ. 7 ಗಂಟೆ ಹಚ್ಚೋಕ್ಕೆ 7 ಗಂಟು ಮಾಡಿದ್ದೆ. ಕಟ್ಟಿಡ್ಕೊಂತಿದ್ದೆ ಯಾವಾಗಲೂ, ಖಾಲಿ ಆಗಿಬಿಟ್ಟಿದೆ ಇವಾಗ. ನಮ್ಮ ಪಕ್ಕದ ಮನೆಯವ್ರು ಹೂ ಎತ್ಕೊಂಡು ಹೋಗಿ ಬಂದರು, ಕೌಸಲ್ಯ ಅವರು ಆಂಟಿ ಏನು ಮಾಡ್ಕೊಂಬೇಡ್ರಿ, ದೋಸೆ ಕೊಡ್ತೀನಿ ಅಂತಂದರು. ಅದಕ್ಕೆ ನಾನು ಬರೀ ರೈಸ್ ಮಾಡಿದೆ, ಮೊಸರು ಅನ್ನ ತಗೊಂಡೋಗೋಣ ಅಂತಂತ. ಅವರು 2 ದೋಸೆ ಕೊಡ್ರಿ ಸಾಕು ಅಂತಂದೆ. ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ ಕೊಟ್ಟರು. ಮಧ್ಯಾಹ್ನಕ್ಕೆ ಮೊಸರನ್ನ ತೊಗೊಂಡೋಗ್ತೀನಿ. ಅಂಗಡಿಲೇ ಮಾಡ್ಕೋಬೋದು ಏನು ಬೇಕಾದ್ರೂ, ಆದರೆ ಜನ ಬರ್ತಿರ್ತಾರಲ್ಲ, ಮಾಡೋಕ್ಕಾಗಲ್ಲ. ಸ್ಟವ್ ಹಚ್ಚಿ ಹೋಗ್ಬಿಟ್ರೆ ಸರಿಯಾಗಲ್ಲ ಅಂತ ಹಿಂದ್ಗಡೆ ಗೋಡನ್ ಬೇರೆ ಇದೆ ನನಗೆ. ಹಂಗಾಗಿ ಮನೆಯಲ್ಲೇ ತೊಗೊಂಡೋಗ್ಬಿಡ್ತೀನಿ ಸ್ನೇಹಿತರೆ. ಸಂಜೆ ಟೀ ಒಂದು ಮಾಡ್ತೀನಿ ಅಂಗಡೀಲಿ ಅಷ್ಟೇ. ನಮ್ಮ ಸ್ಟಾಫ್ ಇವತ್ತು ಮಧ್ಯಾಹ್ನ ಹಾಫ್ ಡೇ ರಜಾ ಅಂತಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ಟೀ ಏನು ಮಾಡೋದಿಲ್ಲ ಸ್ನೇಹಿತರೆ. ಸ್ನ್ಯಾಕ್ಸ್ ಏನಾದರೂ ತೊಗೊಳ್ತೀನಿ. ನಮ್ಮ ಅಂಗಡಿ ಪಕ್ಕದಲ್ಲೇ ಇವಾಗ ಸಮೋಸ ಇದೆ. ಸಮೋಸ, ಜಿಲೇಬಿ, ಪಕೋಡ ಎಲ್ಲ ಮಾಡ್ತಾಯಿದ್ರು. ಇವಾಗ ಮಾರ್ವಾಡಿಗಳು ಓಪನ್ ಮಾಡಿದ್ದಾರೆ ಸ್ನೇಹಿತರೆ.